ಕರುನಾಡಿನಲ್ಲೂ ಕೂಡ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಉತ್ತರದಂತೆ ದಕ್ಷಿಣದಲ್ಲೂ ಕೂಡ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಉತ್ತರದಂತೆ ದಕ್ಷಿಣದಲ್ಲೂ ಕುಂಭ ವೈಭವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೊಡುವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘಸ್ನಾನ ನಡೆಯುತ್ತಿದೆ. ಕರುನಾಡಿನ ಮೂಲೆ ಮೂಲೆಯಿಂದ ಈ ದಕ್ಷಿಣ ಕುಂಭಕ್ಕೆ ಭಕ್ತರು ತಂಡೋಪತಂಡವಾಗಿ ಕಾವೇರಿಯಲ್ಲಿ ಪುಣ್ಯ ಸ್ನಾನಕ್ಕೆ ಮುಗಿಬೀಳ್ತಿದ್ದಾರೆ. ಅತ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಮಾಘಸ್ನಾನಕ್ಕೆ ಹಿಂದೂ ಸುನಾಮಿಯೇ ಹರಿದು ಬಂದಿದೆ. ಇತ ಕರುನಾಡಿನ ದಕ್ಷಿಣ ಕುಂಭಕ್ಕೆ ಸಹಸ್ರಾರು ಮಂದಿ ಹರಿದು ಬಂದಿದ್ದಾರೆ. ಮಾಘ ಪೂರ್ಣಿಮೆ ಹಿನ್ನೆಲೆ ಟಿ ನರಸೀಪುರದ ತಿರುಮಲಕೂಡಿನ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಟಿ ನರಸೀಪುರದತ್ತ ಭಕ್ತರು ಹರಿದು ಬರ್ತಿರುವುದರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಲಕ್ಷಾಂತರ ಭಕ್ತರು ತಿರುಮಲ ಕೂಡುವಿಗೆ ಹರಿದು ಬಂದಿದ್ದಾರೆ. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕರುನಾಡಿನಲ್ಲೂ ಕೂಡ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಉತ್ತರದಂತೆ ದಕ್ಷಿಣದಲ್ಲೂ ಕೂಡ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಉತ್ತರದಂತೆ ದಕ್ಷಿಣದಲ್ಲೂ ಕುಂಭ ವೈಭವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೊಡುವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘಸ್ನಾನ ನಡೆಯುತ್ತಿದೆ. ಕರುನಾಡಿನ ಮೂಲೆ ಮೂಲೆಯಿಂದ ಈ ದಕ್ಷಿಣ ಕುಂಭಕ್ಕೆ ಭಕ್ತರು ತಂಡೋಪತಂಡವಾಗಿ ಕಾವೇರಿಯಲ್ಲಿ ಪುಣ್ಯ ಸ್ನಾನಕ್ಕೆ ಮುಗಿಬೀಳ್ತಿದ್ದಾರೆ. ಅತ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಮಾಘಸ್ನಾನಕ್ಕೆ ಹಿಂದೂ ಸುನಾಮಿಯೇ ಹರಿದು ಬಂದಿದೆ. ಇತ ಕರುನಾಡಿನ ದಕ್ಷಿಣ ಕುಂಭಕ್ಕೆ ಸಹಸ್ರಾರು ಮಂದಿ ಹರಿದು ಬಂದಿದ್ದಾರೆ. ಮಾಘ ಪೂರ್ಣಿಮೆ ಹಿನ್ನೆಲೆ ಟಿ ನರಸೀಪುರದ ತಿರುಮಲಕೂಡಿನ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಟಿ ನರಸೀಪುರದತ್ತ ಭಕ್ತರು ಹರಿದು ಬರ್ತಿರುವುದರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಲಕ್ಷಾಂತರ ಭಕ್ತರು ತಿರುಮಲ ಕೂಡುವಿಗೆ ಹರಿದು ಬಂದಿದ್ದಾರೆ. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕರುನಾಡಿನಲ್ಲೂ ಕೂಡ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಉತ್ತರದಂತೆ ದಕ್ಷಿಣದಲ್ಲೂ ಕೂಡ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಉತ್ತರದಂತೆ ದಕ್ಷಿಣದಲ್ಲೂ ಕುಂಭ ವೈಭವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೊಡುವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘಸ್ನಾನ ನಡೆಯುತ್ತಿದೆ. ಕರುನಾಡಿನ ಮೂಲೆ ಮೂಲೆಯಿಂದ ಈ ದಕ್ಷಿಣ ಕುಂಭಕ್ಕೆ ಭಕ್ತರು ತಂಡೋಪತಂಡವಾಗಿ ಕಾವೇರಿಯಲ್ಲಿ ಪುಣ್ಯ ಸ್ನಾನಕ್ಕೆ ಮುಗಿಬೀಳ್ತಿದ್ದಾರೆ.
ಅತ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಮಾಘಸ್ನಾನಕ್ಕೆ ಹಿಂದೂ ಸುನಾಮಿಯೇ ಹರಿದು ಬಂದಿದೆ. ಇತ ಕರುನಾಡಿನ ದಕ್ಷಿಣ ಕುಂಭಕ್ಕೆ ಸಹಸ್ರಾರು ಮಂದಿ ಹರಿದು ಬಂದಿದ್ದಾರೆ. ಮಾಘ ಪೂರ್ಣಿಮೆ ಹಿನ್ನೆಲೆ ಟಿ ನರಸೀಪುರದ ತಿರುಮಲಕೂಡಿನ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಟಿ ನರಸೀಪುರದತ್ತ ಭಕ್ತರು ಹರಿದು ಬರ್ತಿರುವುದರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಲಕ್ಷಾಂತರ ಭಕ್ತರು ತಿರುಮಲ ಕೂಡುವಿಗೆ ಹರಿದು ಬಂದಿದ್ದಾರೆ. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕರುನಾಡಿನಲ್ಲೂ ಕೂಡ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಉತ್ತರದಂತೆ ದಕ್ಷಿಣದಲ್ಲೂ ಕೂಡ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಉತ್ತರದಂತೆ ದಕ್ಷಿಣದಲ್ಲೂ ಕುಂಭ ವೈಭವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೂಡುವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘಸ್ನಾನ ನಡೆಯುತ್ತಿದೆ. ಕರುನಾಡಿನ ಮೂಲೆ ಮೂಲೆಯಿಂದ ಈ ದಕ್ಷಿಣ ಕುಂಭಕ್ಕೆ ಭಕ್ತರು ತಂಡೋಪತಂಡವಾಗಿ ಕಾವೇರಿಯಲ್ಲಿ ಪುಣ್ಯ ಸ್ನಾನಕ್ಕೆ ಮುಗಿಬೀಳ್ತಿದ್ದಾರೆ. ಅತ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಮಾಘಸ್ನಾನಕ್ಕೆ ಹಿಂದೂ ಸುನಾಮಿಯೇ ಹರಿದು ಬಂದಿದೆ. ಇತ ಕರುನಾಡಿನ ದಕ್ಷಿಣ ಕುಂಭಕ್ಕೆ ಸಹಸ್ರಾರು ಮಂದಿ ಹರಿದು ಬಂದಿದ್ದಾರೆ. ಮಾಘ ಪೂರ್ಣಿಮೆ ಹಿನ್ನೆಲೆ ಟಿ ನರಸೀಪುರದ ತಿರುಮಲಕೂಡಿನ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಟಿ ನರಸೀಪುರದತ್ತ ಭಕ್ತರು ಹರಿದು ಬರ್ತಿರುವುದರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಲಕ್ಷಾಂತರ ಭಕ್ತರು ತಿರುಮಲ ಕೂಡುವಿಗೆ ಹರಿದು ಬಂದಿದ್ದಾರೆ. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕರುನಾಡಿನಲ್ಲೂ ಕೂಡ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಉತ್ತರದಂತೆ ದಕ್ಷಿಣದಲ್ಲೂ ಕೂಡ ಭಕ್ತಗಣ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಉತ್ತರದಂತೆ ದಕ್ಷಿಣದಲ್ಲೂ ಕುಂಭ ವೈಭವ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತಗಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಹಿಂದೂ ವೈಭವ ಮೇಳೈಸಿದೆ. ಕೋಟ್ಯಾನುಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಅದೇ ರೀತಿ ಕರ್ನಾಟಕದ ಮೈಸೂರಿನ ತಿರುಮಲ ಕೂಡುವಿನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಾಘಸ್ನಾನ ನಡೆಯುತ್ತಿದೆ. ಕರುನಾಡಿನ ಮೂಲೆ ಮೂಲೆಯಿಂದ ಈ ದಕ್ಷಿಣ ಕುಂಭಕ್ಕೆ ಭಕ್ತರು ತಂಡೋಪತಂಡವಾಗಿ ಕಾವೇರಿಯಲ್ಲಿ ಪುಣ್ಯ ಸ್ನಾನಕ್ಕೆ ಮುಗಿಬೀಳ್ತಿದ್ದಾರೆ. ಅತ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಮಾಘಸ್ನಾನಕ್ಕೆ ಹಿಂದೂ ಸುನಾಮಿಯೇ ಹರಿದು ಬಂದಿದೆ. ಇತ ಕರುನಾಡಿನ ದಕ್ಷಿಣ ಕುಂಭಕ್ಕೆ ಸಹಸ್ರಾರು ಮಂದಿ ಹರಿದು ಬಂದಿದ್ದಾರೆ. ಮಾಘ ಪೂರ್ಣಿಮೆ ಹಿನ್ನೆಲೆ ಟಿ ನರಸೀಪುರದ ತಿರುಮಲಕೂಡಿನ ತ್ರಿವೇಣಿ ಸಂಗಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಟಿ ನರಸೀಪುರದತ್ತ ಭಕ್ತರು ಹರಿದು ಬರ್ತಿರುವುದರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದಕ್ಷಿಣ ಕಾಶಿ ಟಿ ನರಸೀಪುರದಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಇಂದು ಕೊನೆಯ ದಿನವಾಗಿದ್ದು ಲಕ್ಷಾಂತರ ಭಕ್ತರು ತಿರುಮಲ ಕೂಡುವಿಗೆ ಹರಿದು ಬಂದಿದ್ದಾರೆ. ಮೈಸೂರಿನಿಂದ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.